ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿ ಪಿಸಿ ಗದ್ದಿಗೌಡರ ಪರ ಮತಬೇಟೆಗೆ ಇಳಿದ ಮುರುಗೇಶ್ ನಿರಾಣಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿ. ಆರೋಪಗಳ ಸುರಿಮಳೆ. ಜನಪರ ಉತ್ತಮ ಆಡಳಿತ ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲ. ನಿರಾಣಿ ಗಂಭೀರ ಆರೋಪ. ಹೌದು, ಕಾಂಗ್ರೆಸ್ ಪಕ್ಷದಿಂದ ಆರ್ಥಿಕ ಅಭಿವೃದ್ಧಿ. ನರೇಂದ್ರ ಮೋದಿ ಇನ್ನೊಂದು ಸಲ ದೇಶದ ಪ್ರಧಾನಮಂತ್ರಿಯಾದರೆ ಭಾರತ ವಿಶ್ವದಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಮತ್ತಷ್ಟು ಬಲಾಢ್ಯ ರಾಷ್ಟ್ರವಾಗುತ್ತದೆ ಎಂದು ಮಾಜಿ ಸಚಿವ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಹೇಳಿದರು. ಬಿಳಗಿ ಪಟ್ಟಣ ಹಾಗೂ ಸುನಗಾ ಗ್ರಾಮದಲ್ಲಿ ಬಾಗಲಕೋಟೆ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ ಪರ ಮತಯಾಚಿಸಿ ಮಾತನಾಡಿದರು. ದೇಶದ ಭದ್ರತೆ ಹಾಗೂ ಸುರಕ್ಷತೆಗೆ ಮೋದಿ ಆಡಳಿತ ಅಗತ್ಯ ಎಂದ ನಿರಾಣಿ, ನರೇಂದ್ರ ಮೋದಿ ಪ್ರಧಾನಿಯಾಗಿನಿಂದಲೇ ದೇಶ ನಾನಾ ಅಭಿವೃದ್ಧಿ ರಂಗಗಳಲ್ಲಿ ವಿನೂತನ ಅಭಿವೃದ್ಧಿ ಕ್ರಾಂತಿ ಮಾಡುತ್ತಿದ್ದು ಇಡೀ ವಿಶ್ವವೇ ಗಮನಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಜಿ ಆಡಳಿತ ಕ್ರಮವನ್ನು ಸಮರ್ಥಿಸಿಕೊಂಡರು. ಮತಗಳ ತುಷ್ಟೀಕರಣ, ಕಾಂಗ್ರೆಸ್ ಪಕ್ಷದ ಸಾಧನೆ ಒಡೆದು ಹಾಳುವ ನೀತಿಯೇ ಇವರ ಸಿದ್ಧಾಂತ ಎಂದು ದೂರಿದರು. ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಬಿಳಗಿ ಮತಕ್ಷೇತ್ರಕ್ಕೆ ದೊರೆತ ಅಭಿವೃದ್ಧಿ ಕೆಲಸಗಳನ್ನು ಮತದಾರರೇ ನೋಡಬೇಕೆಂದು ತಮ್ಮ ಅವಧಿಯಲ್ಲಿ ಆದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವಲೋಕಿಸಿದರು. ಹೀಗಾಗಿ ಸಮಗ್ರ ಅಭಿವೃದ್ಧಿಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕೆಂದು ಮತದಾರರಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ ಅಂಗಡಿ, ವಿಜಿ ರೇವಡಿಗಾರ್, ಎಂಎಂ ಶಂಭೋಜಿ, ಸಂಗಪ್ಪ ಕಟಗೇರಿ, ಮುತ್ತು ಬೋರ್ಜಿ, ರಾಮಣ್ಣ, ಕಾಳಪ್ಪಗೋಳ್, ಬಸವರಾಜ್ ಉಮಚಿಗಿಮಠ, ದ್ರಾಕ್ಷಾಯಿಣಿ ಜಂಬಗಿ ಸೇರಿದಂತೆ ವಿವಿಧ ಮುಖಂಡರು ಉಪಸ್ಥಿತರಿದ್ದರು. ರಿಯಾಜ್ ಅತ್ತಾರ್, ಜೆಕೆ ನ್ಯೂಸ್ ಕನ್ನಡ, ಬಿಳಗಿ. ನಂತರ ಅವ್ರದ್ದು ಯಾವುದೇ ಫ್ಯಾಕ್ಟರಿಗಳಿಲ್ಲ, ಕಬ್ಬಚ್ಚಾಕ, ದಾಳಂಬರಿ, ದ್ರಾಕ್ಷಾಚಾಕ ಹೊಲಗಳಿಲ್ಲ. ಇವತ್ತಿನ ಸಹಿತ ಅವ್ರು ಸ್ವಂತ ಒಡಹುಟ್ಟಿದ ತಮ್ಮ ಅವರು ಸಹಿತ ಅದೇ ಸಣ್ಣ ಕಿರಾಣಿ ಜ್ವರ ಮಾಡ್ತಾರೆ. ಡೆಲ್ಲಿ ಲೋಕಸಭೆ ಹತ್ರ 5 ನಿಮಿಷ ಸುರಿದಾಗಲಿಲ್ಲ. ಅವ್ರು ಪ್ರತಿ ಸಲ ಅವ್ರ ಕುಟುಂಬದವರು ಅವ್ರ ಸಂಬಂಧಿಕರು ಭೇಟಿ ಆಗ್ಬೇಕಂತಂದ್ರೆ ದೀಪಾವಳಿ ಒಂದು 10-15 ನಿಮಿಷ ಹೋಗಿ ಅವ್ರ ಜೊತೆ ಊಟ ಮಾಡಿ ತಾಯಿ ನಮಸ್ಕಾರ ಮಾಡಬೇಕು ಅಂತ ಪದ್ಧತಿಯಿಂದ ನರೇಂದ್ರ ಮೋದಿ ಅವರು ನಾವು ಟಿವಿಯಲ್ಲಿ ನೋಡಿದ್ವಿ. ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಸೌಂದರ್ಯ ನಮ್ಮ ತಾಯಿಯಂತೆ, ಆ ಎಲ್ಲ ತಾಯಿಯಂತರಿಗೆ ಅವ್ರ ಮರಣ ಹೊಂದಿದ್ರು ಎಲ್ಲ ಕಡೆ ಅಟೆಂಡ್ ಆಗ್ಲಿಕ್ಕೆ ಆಗೋದಿಲ್ಲ. ಅದ್ರ ಸಲುವಾಗಿ ಅವ್ರ ಸ್ವಂತ ತಾಯಿ ಜನ್ಮ ಕೊಟ್ಟ ತಾಯಿ ತಿಳ್ಕೋದಾಗೂ ಸಹಿತ ಅವರು ಎಲ್ಲರೂ ನಾವು ವಿಚಾರ ಮಾಡ್ತಾ ಇದ್ದೀವಿ. ಯಾವುದೋ ಫಂಕ್ಷನ್ ಇತ್ತು, ನಮ್ಮ ಪ್ರಧಾನಮಂತ್ರಿ ಅವರ ತಾಯಿ ನಿರ್ಣಯಿತರಾಗಿದ್ದಾರೆ, ಯಾವುದೇ ಟೈಮ್ನಲ್ಲಿ ಸುದ್ದಿ ಬರ್ಬೋದು, ಇವತ್ತೊಂದು ದಿವಸ ರಜಾ ಘೋಷಣೆ ಮಾಡ್ಬೋದು. ಅದ್ರ ಸಲುವಾಗಿ ನೋಡ್ಕೊಂತ ಸಮಯ ಪ್ರಾರಂಭ ಮಾಡುವಂಥದ್ದನ್ನ ನಾವೆಲ್ಲ ತಾಯಿ ಕಾಯ್ತಾ ಇದ್ದೀವಿ. ಅವಾಗ ಮೋದಿ ಅವರು ಅನೌನ್ಸ್ ಮಾಡಿದ್ರು, ಬಹಳ 15 ನಿಮಿಷ ಮೌನ ಆಚರಣೆ ಮಾಡಿ ನೀವು ಯಾವ್ಯಾವ ಕೆಲಸದಲ್ಲಿದ್ರೆ ಆ ಕೆಲಸ ಮುಂದುವರಿಸ್ರಿ ಅಂತ ಒಂದು ಘೋಷಣೆಯನ್ನ ಇಡೀ ಅಷ್ಟೇ ಜನ ಅವರು ಸಹಿತ ಆ ಅಂತ್ಯಕ್ರಿಯೆಗೆ ಭಾಗವಹಿಸಿದ್ರು. ಎಷ್ಟು ತಾಸಿದ್ರಪ್ಪ ಅಂದ್ರೆ 2 ತಾಸಿದ್ರು ಅಂತ್ಯಕ್ರಿಯೆಗಳು. ತಾಯಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ 2 ತಾಸಿಂದ ವಾಪಸ್ ಬಂದು ಅವತ್ತಿನ ದಿನನಿತ್ಯದ ಕಾರ್ಯಕ್ರಮ ಏನಿತ್ತು ಅವೆಲ್ಲದರಲ್ಲೂ ಸಹಿತ ಅವ್ರು ಭಾಗವಹಿಸಿದ್ರು. ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವ್ರ ನೆನಪಲ್ಲಿದೆ, ಅವರು ಸುತ್ತೂರು ಮಠದಲ್ಲಿ ಒಂದು ಮಾತು ಹೇಳಿದರು. ಆ ಸುತ್ತೂರು ಮಠ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.